श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया लक्ष्मया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ನಾವು ಶ್ರೀಮದ್ ಭಾಗವತ ಮಹಾಪುರಾಣ ಕೈಗೆತ್ಕೊಂಡು ಅದರಲ್ಲಿ ಆಯ್ತು ಬಿಡು, ಇವತ್ತು ಒಂದ್ ದಿವಸ ಸ್ಕಿಪ್ ಮಾಡಿ ನಾಳೆ ಬೆಳಗ್ಗೆ ನಾನೇ ತರ್ತೀನಿ. ಮೊದಲನೇ ನಾಳೆ ಬೆಳಗ್ಗೆ ಮೊದಲನೇ ಅಧ್ಯಾಯದ ಪ್ರವೇಶ ಮಾಡಿ ಒಂದು 9 ಶ್ಲೋಕದವರೆಗೆ ಮುಗಿಸಿದ್ವಿ. ಇಲ್ಲಿವರೆಗೆ ಏನ್ ನೋಡಿದ್ವಿ ಅಂದ್ರೆ, ಮೊದಲನೇ ಶ್ಲೋಕದಲ್ಲಿ ಮಂಗಲಾಚರಣೆ ಜೊತೆಗೆ ಭಗವಂತನ ಅಸ್ತಿತ್ವದ ಪ್ರತಿಪಾದನೆಯ ಬಗ್ಗೆ ವೇದ, ಉಪನಿಷತ್ತು, ಯುಕ್ತಿ, ಸ್ಮೃತಿ ಇವುಗಳನ್ನೆಲ್ಲ ಬಳಸಿ ಹೇಳಿರುವಂತಹದ್ದು. 2ನೇ ಮತ್ತು 3ನೇ ಶ್ಲೋಕಗಳಲ್ಲಿ ಜಿಜ್ಞಾಸುಗಳಿಗೆ ಭಾಗವತ ಗ್ರಂಥ ಓದುವುದರಲ್ಲಿ ಹೆಚ್ಚು ಆಸಕ್ತಿ, ಶ್ರದ್ಧೆಗಳು ಬೆಳೆಯಲಿ ಅನ್ನೋದಕ್ಕೋಸ್ಕರ 2 ಮಹಿಮಾ ಶ್ಲೋಕಗಳನ್ನು ಹೇಳಿರುವಂತಹದ್ದು. ಅದಾದ ಮೇಲೆ 4ನೇ ಶ್ಲೋಕದಿಂದ ಕಥೆ ಪ್ರಾರಂಭವಾಗ್ತದೆ. ನೈಮಿಷಾರಣ್ಯ ಎನ್ನುವಂತಹ ಪ್ರದೇಶದಲ್ಲಿ, ಬಹುಶಃ ಅದು ಇವತ್ತಿನ ಹರಿಯಾಣ ಪ್ರಾಂತದಲ್ಲಿ ಬರುತ್ತದೆ. ನನಗಷ್ಟು ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಆದರೆ ಬಹಳ ಜನ ಈ ಯಾತ್ರಾ ಮಾಡಿಸುವಂತಹ ಒಂದು ಗುಂಪು ಏನಿರ್ತದೆ, ಅವರು ನೈಮಿಷಾರಣ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ. ಇವತ್ತಿನ ಹರಿಯಾಣ ಪ್ರಾಂತದಲ್ಲಿ ಇದೆ ಅಂತ ಅವರು ಹೇಳಿದ್ದನ್ನು ನಾನು ಕೇಳಿದೆ. ಆ ಕ್ಷೇತ್ರದಲ್ಲಿ ಹಿಂದೆ ಅಂತ ಹೇಳಿದ್ರೆ, ನಾವು ಈ ಭಾಗವತ ಓದುವಾಗ ಇನ್ನೂ ಒಂದು ನಮಗೆ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೇರೆ ಯಾವುದೇ ಪುರಾಣಗಳ ಬಗ್ಗೆ ಕಾಲವನ್ನ ನಿಶ್ಚಯವಾಗಿ ಹೇಳಲಿಕ್ಕಾಗಲಾರದು. ಆದರೆ ಭಾಗವತ ಪುರಾಣದ ಬಗ್ಗೆ ಆ ಮಹಾತ್ಮ್ಯದಲ್ಲಿಯೇ, ಪದ್ಮಪುರಾಣದಲ್ಲಿಯೇನೆ ಭಾಗವತ ಪುರಾಣದಲ್ಲಿ ನಡೆದಿರುವ ಈ ಪುರಾಣ ಹೇಳಲ್ಪಟ್ಟಿರುವ ಕಾಲವನ್ನ ಸ್ಪಷ್ಟವಾಗಿ ಹೇಳಿದೆ. ಮತ್ತು ಪ್ರಸಿದ್ಧವಾಗಿರುವಂತಹ ಪರೀಕ್ಷಿತ ಮತ್ತು ಶುಕನ ಸಂವಾದದಲ್ಲಿ ಭಾಗವತ ಬರುವುದರಿಂದ ಸ್ಪಷ್ಟವಾಗಿ ಹೇಳಬಹುದು. ಏನು ಕಾಲ ಅಂತ ಹೇಳಿದ್ರೆ, ಶ್ರೀಕೃಷ್ಣ ತನ್ನ ಅವತಾರ ಲೀಲೆಗಳನ್ನು ಮುಗಿಸಿ ಪರಂಧಾಮಕ್ಕೆ ಹೋಗಿ ಇರುವಂತಹ ಮರುದಿನದಿಂದ ಹಿಡಿದುಕೊಂಡು ಕಲಿಯುಗ ಪ್ರಾರಂಭ ಅನ್ನುವಂತಹದ್ದು. ಕಲಿಯುಗ ಪ್ರಾರಂಭದ ಬಗ್ಗೆ ಎಲ್ಲ ಜ್ಯೋತಿಷಿಗಳು, ಆಧುನಿಕ ವಿದ್ವಾಂಸರು ಅಂದ್ರೆ ಆಸ್ಟ್ರೋನಾಮಿಗಳು ಎಲ್ಲರೂ ಒಪ್ಪುವಂತಹ ಒಂದು ಸಮಯ ಅಂತ ಹೇಳಿದ್ರೆ 5116 ವರ್ಷ, 126 ವರ್ಷ. ಇವಾಗ 5126 ವರ್ಷಗಳು ಕಲಿಯುಗ ಪ್ರಾರಂಭವಾಗಿದೆ ಅಂತ ಪಂಚಾಂಗಗಳಲ್ಲಿ ಬರೆದಿರ್ತಾರೆ. ಕಲಿಯುಗಾಬ್ದ ಅಂತ ಬರೆದಿರ್ತಾರೆ. ಪದ್ಮ ಪುರಾಣದಲ್ಲಿ ಮಹಾತ್ಮೆ ಹೇಳುವ ಪ್ರಕಾರ, ಕೃಷ್ಣ ಪರಂಧಾಮಗೊಂಡ ಮೇಲೆ ನಾರದರು ಮೊಟ್ಟ ಮೊದಲನಾಗಿ ಕಲಿಯುಗ ಪ್ರಾರಂಭವಾಗಿ 30 ವರ್ಷಗಳ ನಂತರ ನಾರದರು ಮೊಟ್ಟ ಮೊದಲು ಚತುಶ್ಲೋಕಿ ಭಾಗವತವನ್ನ ಬಾದರಾಯಣರಿಗೆ ಉಪದೇಶಿಸಿದರು. ಅದಾಗಿ 200 ವರ್ಷಗಳ ನಂತರ
ಆ ಆ ಸ್- ಆತ್ಮದೇವ ಎನ್ನುವಂತಹ ಕಥೆಯಲ್ಲಿ ಬರುವಂತಹ ಗೋಕರ್ಣ ಭಾಗವತ ಮಾಡಿಸಿರುವಂತಹದ್ದು. ಮತ್ತೆ 30 ವರ್ಷಗಳ ನಂತರ ಆ ಮಧ್ಯದಲ್ಲಿ ಕುಮಾರರು ಆ ಇವರಿಗೆ ನಾರದರಿಗೆ ಸಪ್ತಾಹ ಕ್ರಮದಲ್ಲಿ ಹೇಳಿರುವಂತಹದ್ದು. ಈ ಮಧ್ಯದಲ್ಲಿ 2 ಘಟನೆಗಳ ಮಧ್ಯದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಶುಕ ಮಹರ್ಷಿಗಳು ಉತ್ಪತ್ತಿ ಮಾಡಿದರು. ಅದನ್ನೇ 200 ವರ್ಷ ಅಂತ ಹೇಳಿದ್ರು. ಅಂದ್ರೆ ಕಲಿಯುಗ ಪ್ರಾರಂಭವಾದ ನಂತರ. ಪರೀಕ್ಷಿತ ಯಾರು? ಅಭಿಮನ್ಯುವಿನ ಮಗ. ಈ ಆಧಾರದ ಮೇಲೆ ನಾವು 130 ವರ್ಷ ಹಿಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಕಲಿಯುಗ ಪ್ರಾರಂಭವಾಗಿ. ಆದ್ರಿಂದ ಸರಿಯಾಗಿ 5,000 ವರ್ಷ ಅಂತ ನಾವು ಲೆಕ್ಕಾಚಾರ ಹಾಕೊಳ್ಬಹುದು. ಭಾಗವತ ಮೊಟ್ಟ ಮೊದಲನೆಯದಾಗಿ ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ನಡೆದಿರುವಂತಹ ಭಾಗವತ ಕಥೆಗೆ 5,000 ವರ್ಷ ಅದರ ಹಿಂದೆ ನಡೆದಿರುವಂತಹದ್ದು ಅನ್ನೋದಕ್ಕೆ ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಸಿಗುತ್ತದೆ, ಆಧಾರ ಸಿಗುತ್ತದೆ. ಬೇರೆ ಪುರಾಣಗಳ ಬಗ್ಗೆ ಇಷ್ಟು ಸ್ಪಷ್ಟವಾಗಿ ಆಧಾರ ಸಿಗಲಿಕ್ಕಿಲ್ಲ. ಅಲ್ಲಿ ಹೀಗಿದ್ರೆ ಹೀಗಾಗಿರಬಹುದು ಎನ್ನುವಂತಹ ಊಹೆ ಜಾಸ್ತಿ. ಇದು ಭಾಗವತದ ಒಂದು ಅನೇಕ ವೈಶಿಷ್ಟ್ಯಗಳಲ್ಲಿ ಇದು ಒಂದು ಹಿರಿಮೆ ಅಥವಾ ವೈಶಿಷ್ಟ್ಯ ಅಂತ ಹೇಳ್ಬೋದು. ನಾನು ಮಧ್ಯದಲ್ಲಿ ಹೇಳುವಾಗ ಮರ್ತಿದ್ದೆ, ಈಗ ನೆನಪಾಯ್ತು, ಅದನ್ನು ಹೇಳ್ತಾ ಇದ್ದೆ. ಆ ಒಂದು ನೈಮಿಷಾರಣ್ಯದಲ್ಲಿ ಅನೇಕ ಮಹಾಮುನಿಗಳು, ಶೌನಕಾದಿ ಋಷಿಗಳು ಯಜ್ಞ ಯಾಗಾದಿಗಳನ್ನ ಸ್ವರ್ಗವನ್ನು ಕುರಿತು ಸ್ವರ್ಗ ಕಾಮನೆಯಿಂದ ಸತ್ರವನ್ನ ಆಚರಿಸುತ್ತಿರುವಾಗ ಸೂತ ಮಹಾಮುನಿಗಳು ಅಲ್ಲಿ ಉಪಸ್ಥಿತರಾಗ್ತಾರೆ. ಅಲ್ಲಿ ಉಪಸ್ಥಿತರಾದಾಗ ಅವರು, ಎಲ್ರಿಗೂ ಗೊತ್ತು ಸೂತ ಮಹಾಮುನಿಗಳು ಅಂತ ಹೇಳಿದ್ರೆ ಶುಕರ ಶಿಷ್ಯರು. ಶುಕರು ಅಂದ್ರೆ ಬಾದರಾಯಣರ ಮಗ. ಆದ್ರಿಂದ ಇವರು ಎಲ್ಲ ಜ್ಞಾನ ರಾಶಿನೇ ಇವ್ರ ಹತ್ರ ಇದೆ. ಇವರು ಬಂದಾಗಲೇನೆ ಇವರಿಂದ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣದಿಂದ ಅವರಿಗೆ ಸತ್ಕಾರಾದಿಗಳನ್ನು ಮಾಡಿ ಉಚ್ಚ ಆಸನದಲ್ಲಿ ಕುಳ್ಳರಿಸಿ ಅವರಿಗೆ ಪ್ರಶ್ನೆಗಳನ್ನು ಕೇಳುವಂತಹದ್ದು. ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ನಮಗೆ ಇಂತಿಂಥ ಕಥೆಯನ್ನು ಹೇಳಿರಿ, ಈಗಾಗಲೇ ನೀವು ಬಹಳಷ್ಟು ಒಳ್ಳೆಯ ಕಥೆಗಳನ್ನು ಹೇಳಿದ್ದೀರಿ, ಒಳ್ಳೆಯ ಉಪದೇಶವನ್ನು ಮಾಡಿದ್ದೀರಿ, ಈಗ ಮತ್ತೆ ಇನ್ನಿಂಥದ್ದು ಬೇಕು ಎನ್ನುವಂತಹದ್ದು. ಈ ಮೊದಲನೇ ಅಧ್ಯಾಯ ಏನಿದೆ ಇದು ಪೂರ್ತಿ ಪ್ರಶ್ನೆಗಳಿಗೇನೆ ಮೀಸಲಾಗಿದೆ. ಈ 23 ಶ್ಲೋಕಗಳಲ್ಲಿ, ಒಟ್ಟು 23 ಶ್ಲೋಕ, ಅದರಲ್ಲಿ ಮೊದಲನೇದು 3 ಬಿಟ್ರೆ 20 ಶ್ಲೋಕಗಳಲ್ಲಿ ಶೌನಕಾದಿ ಋಷಿಗಳು ಸೂತ ಮಹರ್ಷಿಗೆ ಪ್ರಶ್ನೆಯನ್ನ ಕೇಳ್ತಾರೆ. 9ನೇ ಶ್ಲೋಕದೊಳಗೆ ಮುಗಿದ್ವಿ. ಪುಂಸಾಂ ಏಕಾಂತತ ಶ್ರೇಯಸ್ತನ್ನ ಶಂಸಿತುಮರ್ಹಸಿ, ಅಲ್ಲಿವರೆಗೂ ಮುಗಿಸಿದ್ವಿ. ಈ ಕಲಿಯುಗದಲ್ಲಿ ಯಾವುದೋ ಒಂದೇ ಒಂದು ಉಪಾಯದಿಂದ ನಿಶ್ರೇಯಸ್ಸನ್ನ ಪಡ್ಕೊಳ್ಳೋದು ಅಥವಾ ಶ್ರೇಯಸ್ಸನ್ನ ಪಡೆದುಕೊಳ್ಳೋದು ಅಂತಿದ್ರೆ ಅದನ್ನ ನೀವು ಬಲ್ಲಂಥವ್ರು ನೀವು ಹೇಳ್ರಿ ಅಂತ ಕೇಳಿರ್ತಾರೆ. ಅಂದ್ರೆ ನೀವು ಇಲ್ಲಿ ಅವರು ಕೇಳುವ ಪ್ರಶ್ನೆಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪ್ರಶ್ನೆಗಳಿಗೆ ಉತ್ತರವೇನೆ ಇಡೀ ಭಾಗವತದ ಗ್ರಂಥ ಅಂತ ಆಗ್ತದೆ. ನೀವು ಅದನ್ನ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗಿ. ಅಂದ್ರೆ ಮುಂದೆ ಭಾಗವತದಲ್ಲಿ ಏನೇನು ವಿಷಯ ಬರ್ತದೆ ಅದೆಲ್ಲವೂ ಈ ಪ್ರಶ್ನೆಗಳ ಆಧಾರಿತವಾಗಿಯೇ ಇರುತ್ತದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಹಾಗೆ ಮುಂದಿನ 2ನೇ ಅಧ್ಯಾಯದಲ್ಲಿ ಉತ್ತರ ಹೇಳುವಾಗ ಭಾಗವತದಲ್ಲಿ ಏನೇನಿದೆ ಅನ್ನೋದನ್ನ ಇಂಡೆಕ್ಸೇ ಕೊಡ್ತಾರೆ ಇವರು. ಅದನ್ನ ಮತ್ತೆ ಮುಂದೆ ನೋಡೋಣ ಬಂದಾಗ. ಇವಾಗ ಈ ಪ್ರಶ್ನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತವರಾಗ. ಪ್ರಾಯೇಣಾಲ್ಪಾಯುಷಸ್ಸಾಧೋ, 10ನೇ ಶ್ಲೋಕ. ಪ್ರಾಯೇಣಾಲ್ಪಾಯುಷಸ್ಸಾಧೋ ಕಲಾವಸ್ಮಿನ್ ಯುಗೇ ಜನೆ ಮಂದಾಸ್ಸು ಮಂದಮತಯೋ ಮಂದಭಾಗ್ಯಾಹ್ಯುಪದ್ರುತಾಃ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಗೃಹ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸಂಪ್ರಸೀದತಿ. ಋಷಿಗಳು ಮುಂದುವರಿಸ್ತಾರೆ. ಈ ಕಲಿಯುಗದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಬಹುಶಃ ಅಲ್ಪಾಯುಷಿಗಳು, ನಾವು ಕಲಿಯುಗದಲ್ಲಿರುವಂತವ್ರು ಬಹಳ ಅಲ್ಪಾಯುಷಿಗಳು ಅಂತ. ಏನ್ ಹಾಗಂದ್ರೆ ಅಂತ ಹೇಳಿದ್ರೆ ಕಲಿಯುಗಕ್ಕೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಪೂರ್ಣಾಯುಷ್ಯ 120 ವರ್ಷ ಅಂತ ಹೇಳ್ತಾರೆ. ವೈದಿಕರು 100 ವರ್ಷ ಅಂತ ಹೇಳ್ತಾರೆ ಕಲಿಯುಗದಲ್ಲಿ. ಅದರಿಂದಲೇನೆ ಶತಮಾನಂ ಭವತಿ ಅಂತೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಹಿಂದಿನ ಯುಗಗಳಲ್ಲಿ ಈ ಮಾತು ನೋಡಿ ಹೇಗಿದೆ, ಕಲಾವಸ್ಮಿನ್, ಈ ಕಲಿಯುಗದಲ್ಲಿ ಅಲ್ಪಾಯುಷಃ ಅಂತ. ಇದರ ಅರ್ಥ ಏನು ಅಂದ್ರೆ ಬೇರೆ ಯುಗದಲ್ಲಿ
ಅಲ್ಪಾಯುಷಿಗಳಾಗಿರ್ಲಿಲ್ಲ ಅಂತಾಯ್ತು ತಾನೆ. ಅದರರ್ಥ ಕಲಿಯುಗ ಪ್ರಮಾಣ, ಯುಗ ಪ್ರಮಾಣ ಕಡಿಮೆ ಆದಂತೆ ಜೀವನ ಆಯುಷ್ ಪ್ರಮಾಣವು ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಹೇಗಿದೆ ರೇಷಿಯೋ ಏನಿದೆ ಕಲಿಯುಗಕ್ಕೂ ಮತ್ತು ಹಿಂದಿನ ಯುಗಗಳಿಗೂ ಅಂತ ಹೇಳಿದ್ರೆ, ಕಲಿಯುಗದ 2 ಪಟ್ಟು ದ್ವಾಪರ ಯುಗ. ಕಲಿಯುಗ 4,32,000 ವರ್ಷ ಆದ್ರೆ ದ್ವಾಪರ ಯುಗ 8,64 ವರ್ಷ, 64,000 ವರ್ಷ. ಕಲಿಯುಗಕ್ಕೆ 3 ಪಟ್ಟು ತ್ರೇತಾಯುಗ, ಕಲಿಯುಗಕ್ಕೆ 4 ಪಟ್ಟು ಕೃತಯುಗ. ಯುಗ ಪ್ರಮಾಣ ಹೀಗಿರುವುದರಿಂದ ನಾವು ಮನುಷ್ಯನ ಆಯುಷ್ ಪ್ರಮಾಣವನ್ನು ನಾವು ಹಾಗೆ ತಿಳಿದುಕೊಳ್ಳಬಹುದು. ಕಲಿಯುಗದಲ್ಲಿ 100 ವರ್ಷ ಸಾಮಾನ್ಯವಾಗಿ ಬಾಳುವನಾದ್ರೆ ದ್ವಾಪರದಲ್ಲಿ 200 ವರ್ಷ, ತ್ರೇತಾಯುಗದಲ್ಲಿ 300 ವರ್ಷ, ಕೃತಯುಗದಲ್ಲಿ 400 ವರ್ಷ ಸರ್ವೇ ಸಾಮಾನ್ಯ. ಇದು ಸಾಮಾನ್ಯ ನಂಬರ್. ಕೆಲವರು ವಿಶೇಷ ಯೋಗಾಭ್ಯಾಸ, ವಿಶೇಷ ಅನುಷ್ಠಾನ, ತಪಶ್ಚರ್ಯಾದಿಗಳನ್ನು ಮಾಡಿ ತಮ್ಮ ಆಯುಸ್ಸನ್ನ ಹೆಚ್ಚಿಸಿಕೊಳ್ಳುವಂತಹದ್ದು ಸಾಧ್ಯ ಇರ್ತದೆ. ಭೀಷ್ಮರು 800 ವರ್ಷಗಳವರೆಗೆ ಇದ್ರು ಅನ್ನುವಂಥದ್ದನ್ನು ನಾವು ಕಥೆಯಲ್ಲಿ ಕೇಳ್ತೇವೆ. ಹೀಗೆ ಈ ಹಿನ್ನೆಲೆಯಲ್ಲಿ ಇಲ್ಲಿ ಹಿಂದಿನ ಮೊದಲನೇ ಶ್ಲೋಕದಲ್ಲಿ ನೋಡಿದ್ರಿ 1000 ವರ್ಷ ಯಜ್ಞ ಯಾಗಾದಿಗಳನ್ನ ಆಚರಿಸಿದ್ರು ಅಂತ ಬರ್ತದೆ. 1000 ವರ್ಷ ಬದುಕಲಿಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ 2 ರೀತಿ ಉತ್ತರ ಕೊಡಬಹುದು. ಏನದು ಅಂತ ಹೇಳಿದ್ರೆ, ಮೊದಲನೇದಾಗಿ ಋಷಿ ಮುನಿಗಳಾದ್ರಿಂದ ಅವರು ಯೋಗ ಸಾಧನೆಯಿಂದ ತಮ್ಮ ಆಯಸ್ಸನ್ನ ತಾವು ನಿಯಂತ್ರಿಸ್ಕೊಳ್ತಾ ಇದ್ರು ಅಂತ. ಇದ್ರ ಬಗ್ಗೆ ಗೋವಿಂದ ಭಗವತ್ಪಾದರ ಚರಿತ್ರೆಯನ್ನ, ಅಂದ್ರೆ ಶಂಕರಾಚಾರ್ಯರ ಗುರುಗಳಾಗಿರುವಂತಹವರು, ಶಂಕರಾಚಾರ್ಯರಿಗೆ ಉಪದೇಶ ಕೊಟ್ಟಂತಹ ಗೋವಿಂದ ಭಗವತ್ಪಾದರು, ಅವರು ಯೋಗನಿಷ್ಠರು, ಯೋಗ ಸಾಧನೆಯಿಂದ ಸುಮಾರು 300-400 ವರ್ಷಗಳು ಗುಹೆಯಲ್ಲಿ ಇದ್ರು ಅಂತ ಅವರ ಕಥೆಯಲ್ಲಿ ಕೇಳ್ತೇವೆ. ಹಾಗೇನೆ ಬೇರೆ ಬೇರೆ ಕಥೆಯಲ್ಲಿ ನೋಡ್ತೇವೆ, ಯೋಗ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅನೇಕ ವರ್ಷಗಳ ಕಾಲ ಜೀವಿಸ್ತಿದ್ರು ಅಂತ. ಇವತ್ತಿನ ಪ್ರಸಕ್ತ ನಮ್ಮ ಕಾಲದಲ್ಲಿಯೂ 2024ನೇ ಇಸ್ವಿನಲ್ಲಿಯೂ ಬಹಳ ಒಂದು ಚಮತ್ಕಾರಿ ಉದಾಹರಣೆಯನ್ನು ನಾವು ತಾವೆಲ್ಲರೂ ಕೇಳಿರಬಹುದು. ನೈನಿತಾಲಿಂದ ಸ್ವಲ್ಪ ಮೇಲ್ಗಡೆ ಇರುವಂತಹದ್ದು ಒಂದು ಆಶ್ರಮ ಇದೆ. ಅಲ್ಲಿ ಒಬ್ರು ಬಾಬಾ ಇರ್ತಾರೆ ಅಂತೆಲ್ಲ ಹೇಳ್ತಾರೆ. ಆ ಬಾಬಾದ ಬಗ್ಗೆ ಬಹಳ ದೊಡ್ಡವರು ಬಹಳ ಒಳ್ಳೆಯ ರೀತಿಗಳಲ್ಲಿ ಅವರ ಅನುಭವವನ್ನ ಅಲ್ಲಿ ಹೇಳಿದ್ದಾರೆ. ಅವರು 1000 ವರ್ಷಗಳಿಂದ ಅಲ್ಲೇ ಇದ್ದಾರೆ ಅಂತ, ಅದಕ್ಕೆ ಚಮತ್ಕಾರಿ ಬಾಬಾ ಅಂತೂ ಹೆಸರಿಟ್ಟಿದ್ದಾರೆ. ಇದು ಸುಮ್ನೆ ಯಾರೋ ಯೂಟ್ಯೂಬರ್ಗಳು ತಮ್ಮ ಲೈಕ್ಸ್ ಹೆಚ್ಚಿಗೆ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ದಲ್ಲ. ದೊಡ್ಡವರು ಅದ್ರ ಬಗ್ಗೆ ಹೇಳಿದ್ದಾರೆ. ಉಮಾಭಾರತಿ ಅಂತಹವರು ಆ ಒಂದು ಘಟನೆ ಬಗ್ಗೆ, ಆ ಬಾಬಾ ಅವ್ರ ಬಗ್ಗೆ ರೆಫರ್ ಮಾಡಿದ್ದಾರೆ. ಈ ರಜನಿಕಾಂತ್ ಅಂತವರು, ತುಂಬಾ ದೊಡ್ಡವರು ಅದ್ರ ಬಗ್ಗೆ ರೆಫರ್ ಮಾಡಿದ್ದಾರೆ. ಅವ್ರ ಬಗ್ಗೆ ಪುಸ್ತಕವನ್ನೇ ಬರೆದು ಪ್ರಸಿದ್ಧವಾಗಿದ್ದಾರೆ. ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಓದಿದ್ರೆ ಆ ಬಾಬಾ ಬಗ್ಗೆ ಅನೇಕ ಮಾಹಿತಿಗಳು ಅದರಲ್ಲಿ ಸಿಗುತ್ತವೆ. ಒಟ್ಟಾರೆ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯೋಗ ಶಾಸ್ತ್ರದಿಂದ ನಾವು ನಮ್ಮ ಆಯಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತರ್ಕಬದ್ಧವಾಗಿ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಎಸ್.ಎಲ್. ಭೈರಪ್ಪನವರ ಸಾರ್ಥ ಎನ್ನುವಂತಹ ಗ್ರಂಥವನ್ನ ನೀವು ಪರಾಮರ್ಶೆಗೋಸ್ಕರ ಇಟ್ಕೊಳ್ಬಹುದು. ಹಾಗೆ ಯೋಗಶಾಸ್ತ್ರದಲ್ಲಿ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಟೆಕ್ನಿಕ್ಸ್ ಗಳಿದಾವೆ ಅನ್ನೋದನ್ನ ಸಾರ್ಥದಲ್ಲಿ ಬಹಳ ಸೊಗಸಾಗಿ ಕಣ್ಣಿಗೆ ಕಾಣುವಂತೆ ವರ್ಣಿಸಿದ್ದಾರೆ ಭೈರಪ್ಪನವರು. ಅದನ್ನು ನೋಡಬಹುದು. ಒಟ್ಟಾರೆಯಾಗಿ ಇಲ್ಲಿ ಕಲಿಯುಗದಲ್ಲಿ ಅಲ್ಪಾಯುಷಗಳು ಅಂತ ಹೇಳಿದ್ರೆ ಹಿಂದೆ ಬಹಳ ಪೂರ್ಣಾಯುಷಗಳಾಗ್ಲಿ ಅಥವಾ ದೀರ್ಘಾಯುಷಗಳಾಗಿದ್ರು ಅನ್ನೋದು ನಾವು ನೆನಪಿಸ್ಕೊಂಡು ಇಟ್ಕೊ. ಈಗ ಅಲ್ಪಾಯುಷಗಳಾಗಿರೋದು ಅಂತಂದ್ರೆ ನಮಗೆ ಸಾಧನೆ ಮಾಡೋದಕ್ಕೆ ಅವಕಾಶ ಕಡಿಮೆ ಅನ್ನೋದು ಸೂಚ್ಯಾರ್ಥ ಅಲ್ಲಿ. ಆದ್ರಿಂದ ಒಂದನೇದ್ದು. ಎರಡನೇದ್ದು ಮಂದಾಹ, ಬುದ್ಧಿಶಕ್ತಿನೂ ಮಂದಾಹ, ಆಲಸ್ಯಗಳು, ಕೆಲಸ ಮಾಡೋದಕ್ಕೆ ಉತ್ಸಾಹ ಇಲ್ಲ ಅಂಥವ್ರು. ನೀವು ಸುಮ್ಮನೆ ಯೋಚನೆ ಮಾಡಿ, ಹೇಗೆ ಕಾಲ ಮುಂದುವರೆದಂತೆ ಆಲಸ್ಯ ಹೆಚ್ಚಿಗೆ ಆಗ್ತಾ ಇದೆ ಅಂತ. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾತ ಹೇಗೆ ಜೀವನ ಶೈಲಿ ಇತ್ತು, ತಂದೆ ಜೀವನ ಶೈಲಿ ಆಯ್ತು, ಈಗ ನಮ್ದು ಹೇಗಿದೆ, ಮುಂದೆ ನಿಮ್ಮ ಮಕ್ಕಳ ಜೀವನ ಶೈಲಿ ಹೇಗಿದೆ, ಜೀವನದ ಉತ್ಸಾಹ ಅನ್ನೋದು ಹೇಗೆ ಕಡಿಮೆ ಆಗ್ತಾ ಬರ್ತಾ ಇದೆ, ಇಂಡಸ್ಟ್ರಿಯಸ್ನೆಸ್ ಅನ್ನೋದು ಹೇಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಅನ್ನೋದನ್ನ ನೀವು ಅನುಭವಿಸಬಹುದು. ಇದನ್ನು ನಾವು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಯುಗಗಳವರೆಗೆ ಕರೆದುಕೊಂಡು ಹೋದ್ರೆ, ಹಿಂದಿನ ಯುಗದಲ್ಲಿರುವಂತವ್ರು ಅದೆಷ್ಟು ಜನ ಎಷ್ಟು ಕೆಲಸ ಮಾಡ್ತಾ ಇದ್ರು,
ಈ ವಿಷಯದ ಬಗ್ಗೆ, ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆ.ಎಸ್. ನಾರಾಯಣಾಚಾರ್ಯ ಅವರ ಶ್ರೀಕೃಷ್ಣನ ಕೊನೆ ದಿನಗಳು ಅಂತ ಪುಸ್ತಕ ಇದೆ, ಕಾದಂಬರಿ ಇದೆ. ಅದನ್ನ ನೀವು ನೋಡ್ರಿ. ಕೃಷ್ಣ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದ ಅನ್ನೋದು ಅದ್ರ ಬಗ್ಗೆ ಅಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ಆದ್ರೆ ನಾವು ಆಲಸಿಗಳು ಇವಾಗ. ಎರಡನೇದಾಗಿ ಮಂದಮತಯ, ನಮಗೆ ಬರ್ತಾ ಬರ್ತಾ ಬುದ್ಧಿ ಕಡಿಮೆ ಆಗ್ತಾ ಇದೆ. ಇದನ್ನ ನೀವು ನಿಮ್ ಜೀವನದಲ್ಲಿ ಅನುಭವಿಸ್ಬೋದು. ನೀವು ಶಾಲೆಗೆ ಹೋಗುವಾಗ 1ರಿಂದ 30ರವರೆಗೆ ಮಗ್ಗಿ ಕಲ್ತಿದ್ರಿ, ಬೈಪಾಠ ಕಂಠಸ್ಥವಾಗಿ. ಇವಾಗಿಲ್ಲ. ಹಾಗೇನೆ ಅದ್ರ ಹಿಂದೆ ನೋಡಿದ್ರೆ ಅವರು ಹಿಂದೆ ಸುಮ್ನೆ ಒಬ್ಬ ಯಾವುದೇ ಪುರೋಹಿತನ ಮಾತಾಡಿಸಿದ್ರೆ ಅವನು 1 ವೇದ ಕಂಠಸ್ಥ ಇದೆ, 2 ವೇದ ಕಂಠಸ್ಥ ಇದೆ, ಹೀಗೆಲ್ಲ ಹೇಳ್ತಾರೆ. ಒಂದು ವೇದದ ಋಗ್ವೇದದಲ್ಲಿ 10,557 ಶ್ಲೋಕಗಳು, ಮಂತ್ರಗಳು, ಅಷ್ಟೊಂದು ಕಂಠಸ್ಥವಾಗಿ ಹೇಳ್ತಾ ಇದ್ರು. 10,552 ಅಲ್ವೇ? ಆದ್ರೆ ಇವಾಗಿನ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, 700 ಶ್ಲೋಕಗಳಿಂದ ಕೂಡಿರುವಂತಹ ಭಗವದ್ಗೀತೆಯನ್ನ ಕಂಠಸ್ಥವಾಗಿ ಹೇಳಿದ್ರೆ ಶೃಂಗೇರಿ ಮಠ 25,000 ರೂಪಾಯಿಗಳ ಬಹುಮಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ವರ್ಷದಲ್ಲಿ ಒಬ್ರೋ ಇಬ್ರೋ ತಗೊಳ್ತಾರೆ, ಅಲ್ವೇ? ಆದ್ರಿಂದ ನಾವು ಬುದ್ಧಿಯಿಂದಲೂ ಕ್ಷೀಣರಾಗ್ತಾ ಇದೀವಿ. ಮಂದಮತಯ ಮಂದ ಭಾಗ್ಯ, ನಮ್ಮ ಭಾಗ್ಯನೂ ಅಷ್ಟೇ. ನಾವು ಯಾವಾಗ ಕೆಲಸ ಮಾಡೋದು ಕಡಿಮೆ ಮಾಡ್ತೀವಿ, ಆಲಸಿಗಳಾಗ್ತೀವಿ, ಆವಾಗ ಭಾಗ್ಯ ಒಲಿದು ಬರೋದಿಲ್ಲ. ಯಾರು ಶ್ರಮಿಕನಾಗಿರ್ತಾನೆ, ಕೆಲಸ ಮಾಡ್ತಾನೆ, ಇಂಡಸ್ಟ್ರಿಯಸ್ ಆಗಿರ್ತಾನೆ, ಅವನಿಗೇನೆ ಭಾಗ್ಯ ಒದಗೋದು ಅಂತ ಸುಭಾಷಿತಕಾರರು ಹೇಳ್ತಾರೆ. ಆದ್ರಿಂದ ನಮಗೆ ಸಾಧನೆ ಮಾಡ್ಲಿಕ್ಕೆ ಒಂದು ಆಯುಷ್ಯ ಕಡಿಮೆ, ಎರಡನೇದ್ದು ಅಲಸೆಗಳು, ಮೂರನೇದ್ದು ಬುದ್ಧಿ ಕಡಿಮೆ, ನಾಲ್ಕನೇದ್ದು ನಮ್ಮ ಭಾಗ್ಯನೂ ಕಡಿಮೆ. ಅಂದ್ರೆ ಯಾವುದೋ ಪುಣ್ಯದಿಂದ ನಾವು ಟಕ್ ಅಂತ ಒಂದು ಚಮತ್ಕಾರ ಮಾಡಬಹುದು ಅಂತ ಸಾಧ್ಯತೆನೂ ಇಲ್ಲ. ಇಷ್ಟನ್ನೆಲ್ಲ ನೀನು ಮನಸ್ಸಿನಾಗಿಟ್ಕೊಂಡು, ಅದಲ್ದೇನು ಸಾಧನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಭೂರೇಣಿ ಭೂರಿ ಕರ್ಮಾಣಿ, ಬಹಳ ಯಜ್ಞಯಾಗಾದಿಗಳನ್ನು ಮಾಡಬೇಕು, ಬಹಳ ಕರ್ಮಗಳನ್ನು ಮಾಡಬೇಕು. ಶ್ರೋತವ್ಯಾನಿ ಭಾಗಶಃ, ನೀವು ಉಪನಯನ ಮಾಡುವಾಗ ಭಿಕ್ಷೆ ಹಾಕುವಾಗ ನಮ್ಮ ಕಡೆ ಈ ಉತ್ತರ ಕರ್ನಾಟಕದಲ್ಲಿ ಆ ಒಟುವಿನ ಕಡೆಯಿಂದ ಕನ್ನಡದಲ್ಲಿ ಹೇಳಿಸ್ತಾರೆ. ಏನು ಅಂತ ಹೇಳಿದ್ರೆ, ಯಾತಕ್ ಭಿಕ್ಷೆ ತಗೊಳ್ತೀನಿ ನಾನು ಅಂತ ಹೇಳಿದ್ರೆ, ಅವನೇನ್ ಹೇಳ್ತಾನೆ, 4 ವೇದ 6 ಶಾಸ್ತ್ರ 18 ಪುರಾಣ ಓದಿಕೊಂಡು ಅಂತೆಲ್ಲ ಹೇಳ್ತಾನೆ. ನೀವೆಲ್ಲ ಕೇಳಿರ್ತೀರಿ ಅಲ್ವೇ? 4 ವೇದ 6 ಶಾಸ್ತ್ರ 18 ಪುರಾಣ ಇಷ್ಟೆಲ್ಲಾ ಓದಬೇಕು ಅಂತ ಹೇಳಿದ್ರೆ 30ರಿಂದ 35 ವರ್ಷ ಬೇಕು ಅವನಿಗೆ. ಅಷ್ಟು ಓದ್ಕೊಳ್ಳೋದು ಇದು ಬರೀ ಬೇಸಿಕ್ ಆಯ್ತು. ಇದು ಸ್ಪೆಷಲೈಸೇಷನ್ ಆಗಲಿಲ್ಲ ಇಷ್ಟಾಗಿಯೂ ಕೂಡ. ಸ್ಪೆಷಲೈಸೇಷನ್ಗೆ ಮತ್ತಿನ್ನೊಂದು 12-15 ವರ್ಷ. ಆದ್ರಿಂದ ನಾವು ತಿಳ್ಕೊಳ್ಬೇಕಾಗಿರುವಂತಹದ್ದು, ಕೇಳಬೇಕಾಗಿರುವಂತಹದ್ದು ಬಹಳ ಅಂದ್ರೆ ಬಹಳ ಇದೆ. ಶ್ರೋತವ್ಯಾನೇ ವಿಭಾಗಶಃ. ಆದ್ರಿಂದ ಹೇ ಸಾಧುವೆ, ಸೂತರಿಗೆ ಸಾಧು ಅಂತ ಸಜ್ಜನರು ಅಥವಾ ಸಾಧು ಎಂಬುದಾಗಿ ಸಂಬೋಧಿಸಿ, ನಮಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಬುದ್ಧಿಯಿಂದ ತಿಳಿದುಕೊಳ್ಳುವಂತಹ, ಕಡಿಮೆ ಕೆಲಸ ಮಾಡುವಂತಹ ಉಪಾಯ ಏನಾದ್ರು ಹೇಳು ಅನ್ನೋದು ಅವರ ಇಂಗಿತ ಅನ್ನುವಂಥದ್ದು. ಇವಾಗ ಈ ಶ್ಲೋಕ ನೋಡಿದ್ಮೇಲೆ ನನಗೊಂದು ನನ್ನ ಜೀವನದಲ್ಲಿ ಬರುವಂತಹ ಅನುಭವ ನೆನಪಾಗ್ತದೆ. ನಾನು ಪೌರೋಹಿತ್ಯ ವೃತ್ತಿಯಲ್ಲಿ ಇರುವುದರಿಂದ ಜನರ ಮನೆಗೆ ಎಲ್ಲ ಹೋಮ ಯಜ್ಞಾಗಾದಿಗಳನ್ನು ಮಾಡಿಸ್ತಾ ಹೋದಾಗ ಅವ್ರೇನು ಹೇಳೋರು, ಗುರುಗಳೇ 12ವರೆಗೆ ಊಟಕ್ಕೆ ಹೇಳಿವಿ, 12ವರೆಗೆ ಸ್ವಲ್ಪ ಎಲ್ಲ ಜಲ್ದಿ ಮುಗಿಸ್ಬೇಕು ನೋಡ್ರಿ, ಅಷ್ಟೊತ್ತಿಗೆಲ್ಲ ಪೂರ್ಣಾಹತಿ ಮುಗಿರ್ಬೇಕು, ನಿಮ್ದು ಊಟ ಆಗಿರ್ಬೇಕು ಅಂತ. ಸ್ವಲ್ಪ ಸಿಟ್ಟಿಗೆ ಬರೋದು, ಬೇಜಾರಾಗೋದು. ಏನ್ ಇವ್ರು ಇಷ್ಟೊಂದು ಇಷ್ಟೆಷ್ಟು ರಿಸ್ಟ್ರಿಕ್ಟ್ ಆಗ್ತಾ ಇದಾರಲ್ಲ, ಇಷ್ಟೇ ಸಮಯದಲ್ಲಿ ಮುಗಿಸ್ಬೇಕು ಅಂತ, ಕರ್ಮದಲ್ಲಿ ಶ್ರದ್ಧೆನೇ ಇಲ್ವೇ ಅನ್ನುವಂತಹ ಒಂದು ರೀತಿ ಬೇಜಾರಾಗಿರೋದು. ಈ ಶ್ಲೋಕ ಓದಿದ ಮೇಲೆ ಅಯ್ಯೋ ಪಾಪ ಅವ್ರದ್ದೇನ್ ತಪ್ಪಿಲ್ಲ, ಕಲಿಧರ್ಮ ಹಾಗೇನೆ ಇರುತ್ತೆ ಅನ್ನೋದು ನನಗ್ ಮನವರಿಕೆ ಆಯ್ತು. ಇನ್ಮೇಲೆ ಯಾರಾದ್ರೂ ಬೇಗ ಮುಗಿಸಿ ಅಂತ ಹೇಳಿದ್ರೆ ನಾನು ಅವ್ರ ಮೇಲೆ ಕೋಪಗೊಳ್ಳೋದಿಲ್ಲ. ಕಲಿಧರ್ಮನೇ ಹಾಗಿದೆ ಅನ್ನೋದನ್ನ ನಾನು ಒಪ್ಕೊಳ್ತೇನೆ. ಕಡಿಮೆ ಕಾಲದಲ್ಲಿ, ಕಡಿಮೆ ಸಮಯದಲ್ಲಿ, ಕಡಿಮೆ ಸಾಧನೆಯಿಂದ, ಕಡಿಮೆ ತಿಳುವಳಿಕೆಯಿಂದ ಮಾಡುವಂತಹ ಉಪಾಯ ಏನಾದರೂ ಇದ್ರೆ ಇದನ್ನು ತಿಳಿಸಿ ಅನ್ನೋದು ಅವರ ಸೂಚ್ಯಾರ್ಥ. ಮುಂದಿನ ಶ್ಲೋಕ 12. ಸೂತ ಜಾನಾಸಿ ತತ್ಸರ್ವಂ ಭಗವಾನ್ ಸಾತ್ವತಾಂ ಪತಿಃ ದೇವಕ್ಯಾಂ ವಸುದೇವಸ್ಯ ಜಾತೋ ಯತ್ರ ಚಿಕೀರ್ಷಯ ತನ್ನ ಶುಶ್ರೂಷಮಾಣಾನಾಂ ಅರ್ಹಸ್ಯಂಗಾನುವರ್ಣಿತಂ ಯಸ್ಯ ಅವತಾರೋ ಭೂತಾನಾಂ ಕ್ಷೇಮಾಯ ವಿಜಯಾಯ ಚ. ಇಷ್ಟೊತ್ತು ಶೌನಕಾದಿಗಳು ಜನರಲ್ ಆಗಿ ಬೇಡಿಕೆ ಇಡ್ತಾ ಇದ್ರು.
ನನ್ಗೆ ಯಾವ್ದು ತುಂಬಾ ಒಳ್ಳೇದೋ ಅಂತದ್ ಹೇಳ್ರಿ, ಯಾವ್ದು ಸರಳವಾಗಿದೆಯೋ ಸುಲಭವಾಗಿದೆಯೋ ಅಂತದ್ ಹೇಳ್ರಿ. ಏನು ಅಂತ ಪಿನ್ ಪಾಯಿಂಟೆಡ್ ಆಗಿ ಏನೋ ಪ್ರಶ್ನೆ ಕೇಳಿರ್ಲಿಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಪಿನ್ ಪಾಯಿಂಟೆಡ್ ಆಗಿ ಕೇಳ್ತಾರೆ ಅವರು. ನನಗೆ ಏನ್ ಬೇಕು, ಏನ್ ಕೇಳೋದ್ರಲ್ಲಿ ಆಸಕ್ತಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟಗೊಳಿಸ್ತಾರೆ. ಏನು? ಹೇ ಸೂತ್ರೇ, ತಾವಂತೂ ಎಲ್ಲವನ್ನೂ ಬಲ್ಲವರೇ ಇದ್ದೀರಿ. ಈ ವಸುದೇವನಿಂದ ದೇವಕಿಯ ಗರ್ಭದಲ್ಲಿ ಭಗವಂತನು ಯಾಕಾಗಿ ಹುಟ್ಟಬೇಕಾಯ್ತು? ಹುಟ್ಟಿದ ಮೇಲೆ ಏನೇನ್ ಕೆಲಸಗಳನ್ನೆಲ್ಲ ಮಾಡಿದ್ರು? ಏನ್ ಮಾಡೋದಕ್ಕೆ ಅಂತ ಅವರು ಜನ್ಮ ತಾಳಿದ್ರು? ನಿಮ್ಗೆಲ್ಲ ಗೊತ್ತಲ್ವೇ? ಅದನ್ನ ಹೇಳ್ಬೇಕಲ್ಲ ಅನ್ನೋದು ಅವ್ರಿಗೆ ಅಪೇಕ್ಷೆ ಆಗಿತ್ತು. ನಮಗೆಲ್ಲ ಅದ್ರ ಬಗ್ಗೆ ಕೇಳಬೇಕು ಅಂತ ಬಹಳ ಆಸಕ್ತಿ ಇದೆ. ಅದರ ಜೊತೆಗೆ ಆ ಅವತಾರ ಮತ್ತು ಇತರೆ ಅವತಾರಗಳು ಅಂದ್ರೆ ಭಗವಂತನ ಕೃಷ್ಣಾವತಾರ ಮತ್ತು ವಸುದೇವ ಮತ್ತು ದೇವಕಿ ಅಂತ ಇಲ್ಲಿ ಹೆಸರು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿರುವುದರಿಂದ ಕೃಷ್ಣಾವತಾರ ಮತ್ತು ಇತರೆ ಅವತಾರಗಳನ್ನ ನಾವೇ ತಿಳಿದುಪಟ್ಟಂತೆ ಭಗವಂತ ಅವತಾರ ಯಾತಕ್ ಮಾಡ್ತಾನೆ? ಭೂತಾನಾಂ ಕ್ಷೇಮಾಯ ವಿಜಯಾಯ ಚ, ನಮ್ಮಗಳಿಗರ ಒಂದು ಒಳ್ಳೆಯದಕ್ಕೋಸ್ಕರವಾಗಿ, ವಿಜಯಕ್ಕೋಸ್ಕರವಾಗಿ. ವಿಜಯ ಅಂದ್ರೆ ನಮ್ಮಗಳ ವಿಜಯ ಅಲ್ಲ, ಧರ್ಮದ ವಿಜಯ ಇಲ್ಲಿ. ಈಗ ನಾವು ಸಾಧಾರಣವಾಗಿ ಯೋಗಕ್ಷೇಮ ಅಂತ ಪದ ಬಳಸ್ತೀವಿ. LIC ಅವರು ಬರ್ಕೊಂಡಿರ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಬರ್ಕೊಂಡಿರ್ತಾರೆ. ಏನು ಯೋಗಕ್ಷೇಮ ಅಂತ ಹೇಳಿದ್ರೆ, ಇಲ್ಲಿ ಕ್ಷೇಮ ಅಂತ ಪದ ಬಂತಲ್ಲ ಅದಕ್ಕೆ ಹೇಳಿದಾನೆ. ಯೋಗ ಅಂತ ಹೇಳಿದ್ರೆ ನಮ್ಮ ಹತ್ರ ಏನಿಲ್ಲವೋ ಅದು ಬಂದು ಸೇರೋದು, ಅದು ಯೋಗ. ಉದಾಹರಣೆಗೆ ತಿಂಗಳಾದ ಮೇಲೆ ಕ್ರೆಡಿಟ್ ಆಗ್ತದ ಸ್ಯಾಲ್ರಿ, ಅದು ಯೋಗ ಅಂತ. ಹೌದಾ? ಇವಾಗ ಕ್ಷೇಮ ಅಂತ ಹೇಳಿದ್ರೆ ಏನ್ ನಮ್ಮ ಹತ್ರ ಇದೆಯೋ ಅದನ್ನ ಭದ್ರವಾಗಿ ಜೋಪಾನವಾಗಿ ಕಾಪಾಡ್ಕೊಳ್ಳೋದು, ಅದು ಕ್ಷೇಮ ಅಂತ ಹೇಳಿ. ಅದನ್ನ ನಾವು ಖರ್ಚು ಮಾಡದೇನೆ ಸೇವಿಂಗ್ಸು ಇನ್ವೆಸ್ಟ್ಮೆಂಟು ಅಂತೆಲ್ಲ ಏನ್ ತೆಗೆದು ಇಡ್ತೀವಲ್ವಾ, ಅದು ಕ್ಷೇಮ ಅಂತ ಹೇಳಬಹುದು. ಹೀಗೆ ಕ್ಷೇಮಾಯ ಭೂತಾನಾಂ ಕ್ಷೇಮಾಯ, ಜೀವರುಗಳ ಕ್ಷೇಮಕ್ಕೋಸ್ಕರವಾಗಿ. ಕ್ಷೇಮ ಅಂತಂದ್ರೆ ಈಗ ಅವ್ರ ಹತ್ರ ಈಗ ಏನೇನಿದೆಯೋ ಅದನ್ನ ಹಾಗೇನೆ ಭದ್ರವಾಗಿ ರಕ್ಷಣೆ ಮಾಡೋದು. ಏನಿದೆ ಅವ್ರ ಹತ್ರ? ಉತ್ತಮವಾಗಿರುವಂತಹ ಮನುಷ್ಯ ಜನ್ಮ ಇದೆ, ಶಾಸ್ತ್ರವನ್ನು ತಿಳಿದುಕೊಳ್ಳುವಂತಹ, ಭಗವಂತನ ಉಪದೇಶವನ್ನ ಕೇಳುವಂತಹ ಒಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದಿಂದ ಪ್ರಯೋಜನ ಪಡೆದುಕೊಳ್ಳೋದು ಕ್ಷೇಮಾಯ ಅಂತ ಹೇಳ್ಬೋದು. ಇದನ್ನ ನಾವು ಅವನ ಕೃಷ್ಣಾವತಾರ ಯಾತಕ್ ಮಾಡ್ದ, ಮತ್ತೆ ಇತರ ಅವತಾರಗಳು ಏನೇನ್ ಮಾಡ್ದ, ಯಾವ್ಯಾವ ಉದ್ದೇಶಕ್ಕೆ ಮಾಡ್ದ, ಅದನ್ನೆಲ್ಲ ಹೇಳ್ಬೇಕು ಅನ್ನುವಂತಹದ್ದು ಅವರ ಮುಂದಿನ ಬೇಡಿಕೆ ಆಗಿತ್ತು, ಶೌನಕಾದ ಋಷಿಗಳ ಬೇಡಿಕೆ ಆಗಿತ್ತು. ಈಗ ಅವರು ಮತ್ತೆ ಮುಂದುವರಿಸ್ತಾರೆ ಬೇಡಿಕೆಗಳನ್ನ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಚೇತ ಯದ್ಬಿಭೇತಿ ಸ್ವಯಂ ಭಯಂ ಯತ್ಪಾದ ಸಂಶ್ರಯ ಸೂತ ಮುನಯಃ ಪ್ರಶಮಾಯನಾಃ ಸದ್ಯಃ ಪುನಂತ್ಯುಪಸ್ಪೃಷ್ಟಾಃ ಸ್ಫೂರ್ಧನ್ಯಾಪೋನು ಸೇವಯ ಕೋ ವಾ ಭಗವತಸ್ತಸ್ಯ ಪುಣ್ಯಶ್ಲೋಕೆ ಡಕರ್ಮಣ ಶುದ್ಧಿಕಾಮೋ ನ ಶೃಣುಯಾದ್ ಯಶಃ ಕಲಿಮಲಾಪಹಂ. ಈ 3 ಶ್ಲೋಕಗಳಲ್ಲಿ ತಮ್ಮ ಪರಿಸ್ಥಿತಿಯನ್ನು ಹೇಳಿಕೊಂಡು ಮತ್ತೆ ಅದೇ ಬೇಡಿಕೆಯನ್ನು ಮುಂದುವರಿಸ್ತಾರೆ. ನಾವುಗಳು ಈ ಸಂಸಾರ ಎನ್ನುವಂತಹ ಆಪತ್ತಿನಲ್ಲಿ ಸಿಕ್ಕಾಕೊಂಡಿದ್ದೀವಿ, ಘೋರವಾಗಿರುವಂತಹ ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನನ್ನ ಸುಮ್ಮನೆ ಉಚ್ಚಾರಣೆ ಮಾಡಿದ್ರೆ, ನಾವೇನ್ ಮಾಡ್ಬೇಕಾಗಿಲ್ಲ, ಏನು ಸುಮ್ಮನೆ ಉಚ್ಚಾರಣೆ, ಗೃಣನ್ ವಿವಶೋ ಗೃಣನ್. ವಿವಶ ಅಂತ ಹೇಳಿದ್ರೆ ಸುಮ್ಮನೆ ಅನಾಯಾಸವಾಗಿ ಉಚ್ಚಾರ ಮಾಡಿದರೂ ಸಾಕು, ಪ್ರಯತ್ನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಉಚ್ಚಾರಣೆ ಮಾಡೋದಲ್ಲ, ಅನಾಯಾಸವಾಗಿ ಉಚ್ಚಾರಣೆ ಮಾಡಿದರೂ ಸಾಕು. ಅಂಥ ಯಾವುದ ಒಂದು ಉಚ್ಚಾರಣೆಯಿಂದ ನಾವು ಈ ಸಂಸಾರ ಸಾಗರದಿಂದ ಮುಕ್ತಿಗೊಳ್ತೇವೆ, ಅದನ್ನ ಹೇಳಬೇಕು ಅಂತ ಕೇಳಿದ. ಅವ್ರ ಪ್ರಶ್ನೆ ಹೇಗೆ ಡಿಸೈನ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ನಾಮಸ್ಮರಣೆಯಿಂದ ನಾವು ಕೇವಲ ನಾಮಸ್ಮರಣೆ, ಮತ್ ಬೇರೆದೇನೂ ಮಾಡ್ಬೇಕಾಗಿಲ್ಲ, ಅದರಿಂದ ನಾವು ಈ ಸಂಸಾರದಿಂದ ಮುಕ್ತಿ ಆಗ್ತೇವೆ ಅನ್ನುವಂತಹದ್ದು ಈ ಪ್ರಶ್ನೆ ಹೀಗೆ ಕೇಳಿರುವುದರಿಂದ ಇದ್ರ ಉತ್ತರ ಏನಾಗಿರ್ಬೇಕು? ಯಾವುದೋ ಒಂದು ಮಂತ್ರವೋ, ಒಂದು ಸೂತ್ರವೋ, ಒಂದು ನಾಮವೋ ಅದು ಉತ್ತರ ರೂಪವಾಗಿ ಬರಬೇಕು. ಮುಂದೆ ನೀವು ಭಾಗವತ ನೋಡ್ತಾ ನೋಡ್ತಾ ಹೋದಾಗ ಈ ರೀತಿಯ ಮಂತ್ರಗಳು, ಶ್ಲೋಕಗಳು, ಸೂತ್ರಗಳು ಸಾಕಷ್ಟು ಮುಂದೆ ಬರ್ತವೆ.
ಅದನ್ನ ನಾವು ಏನು ಮಾಡ್ಬೇಕಾಗಿಲ್ಲ, ಸುಮ್ನೆ ಜಪ ಮಾಡ್ಕೊಂಡು ಹೋದ್ರೆ ಸಾಕು, ನಾಮಸ್ಮರಣೆ ಮಾಡ್ತಾ ಹೋದ್ರೆ ಸಾಕು, ನಮಗೆ ಆ ಸಂಸಾರದಿಂದ ಮುಕ್ತಿ ಆಗ್ತದೆ. ಅಷ್ಟೇ ಅಲ್ಲ, ಭಯದಿಂದಲೂ ಮುಕ್ತಿ ಆಗ್ಬೇಕು. ಯದ್ ಬಿಭೇತಿ ಸ್ವಯಂ ಭಯಂ, ಯಾವ ಉಚ್ಚಾರಣೆಯಿಂದ ಭಯವೇ ಹೆದರಿ ಹೋಗ್ಬೇಕು, ಭಯಕ್ಕೇನೆ ಭಯ ಹುಟ್ಟಿಸ್ಬೇಕು. ನಾವು ಬೆಂಗಳೂರು ಕಡೆಯಲ್ಲಿ ಹೇಳ್ತಿರಲ್ವಾ, ಸೂರ್ಯಂಗೆ ಟಾರ್ಚ ಅಂತ, ಹಾಗೆ ಭಯಕ್ಕೇನೆ ಭಯ ಹುಟ್ಟಬೇಕು. ತುಂಬಾ ದೊಡ್ಡ ಭಯ ಯಾವ್ದು ಹೇಳ್ರಿ? ಮರಣ ಭಯ. ಮರಣ ಭಯಕ್ಕೇನೆ ಭಯ ಬರಬೇಕು ಅಂದ್ರೆ ಏನರ್ಥ? ಅಂದ್ರೆ ಮರಣದ ಭಯ ನಮ್ಮ ಹತ್ರ ಇರಬಾರ್ದು. ಅಯ್ಯೋ ನಂಗೆ ಮುಪ್ಪಾಗ್ತಾ ಇದೆ, ಸಾವು ಬರ್ತಾ ಇದೆ, ಏನ್ ಮಾಡ್ಲಿ ಎನ್ನುವಂತಹ ಭಯ ನಮಗ್ ಕಾಡಬಾರ್ದು. ಅಂಥ ಒಂದು ಉಚ್ಚಾರಣೆಯನ್ನ, ನಾಮಸ್ಮರಣೆನೋ ಮಂತ್ರವೋ ಏನೋ ಅದನ್ನ ಹೇಳಬೇಕು ಅಂತ ಕೇಳಿದ್ರು. ಮತ್ತು ಎಲ್ಲ ಬರೀ ಇದನ್ನ ನಮಗೋಸ್ಕರ ಹೊಸದಾಗಿ ಇನ್ನೋ ಒಂದು ಅನ್ವೇಷಣೆ ಮಾಡಿ ಹೇಳ್ಬೇಕು ಅಂತೇನಲ್ಲ, ಈಗಾಗಲೇ ಇದು ಪ್ರಾಕ್ಟೀಸ್ ಅಲ್ಲಿ ಇದೆ. ಯಾರು ಪ್ರಾಕ್ಟೀಸ್ ಮಾಡ್ತಾರೆ? ಋಷಿಮುನಿಗಳು, ವೈರಾಗಿಗಳು, ಯೋಗಿಗಳು, ಅವರೆಲ್ಲ ಹಿಂದೆ ಪ್ರಾಕ್ಟೀಸ್ ಮಾಡಿದ್ದೇ ಇದೆ. ಅದನ್ನೇ ನೀವು ನನಗೆ ಹೇಳಬೇಕು ಅಂತ. ಹಿಂದೆ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಿದೆ ಅನ್ನೋದರ ಮೂಲಕ ಪ್ರೂಫ್ ಹೇಳ್ತಾ ಇದ್ದಾರೆ ಶ್ರೋತೃಗಳಿಗೆ. ಈ ಮಾರ್ಗದಿಂದ, ಈ ಉಪಾಯದಿಂದ. ಯಾವ ಉಪಾಯದಿಂದ? ಈ ಉಚ್ಚಾರಣೆಯ ಉಪಾಯದಿಂದ. ಅದು ಮಂತ್ರೋಚ್ಚಾರಣೆನೋ ನಾಮೋಚ್ಚಾರಣೆಯೋ ಅದರ ಉಪಾಯದಿಂದ ಹಿಂದೆ ಋಷಿ ಮುನಿಗಳೆಲ್ಲರೂ ಫಲವನ್ನ ಪಡೆದುಕೊಂಡಂಥವ್ರು ಇದ್ದಾರೆ ಅನ್ನೋದನ್ನ ನಮಗೆ ಸೂಚ್ಯವಾಗಿ ಉಪಪತ್ತಿ ಪ್ರೂಫ್ ಕೊಡ್ತಾ ಇದ್ದಾರೆ. ಟೆಸ್ಟಿಮನಿ ಅಂತ ಹೇಳ್ತೀವಲ್ವಾ, ಹಾಗೆ ಟೆಸ್ಟಿಮನಿ ಕೊಡ್ತಾ ಇದ್ದಾರೆ. ಯಾವ ಒಂದು, ಹೇ ಸೂತ ಮಹರ್ಷಿಯೇ, ಮುನಿಗಳು ಕೇವಲ ಶಾಂತ ಮಾರ್ಗರಾಗಿರುವಂತಹ ಮುನಿಗಳು ಯಾರ ಒಂದು ಪಾದಾಶ್ರಯದಲ್ಲಿ ಮುಕ್ತಿಯನ್ನು ಪಡೆದುಕೊಂಡ್ರು ಮತ್ತು ತಮ್ಮ ಎಲ್ಲ ಪಾಪಗಳ ಒಂದು ಪಾದಾಶ್ರಯ ಮಾಡುವುದರಿಂದ, ಯಾರ ಒಂದು ಪಾದಾಶ್ರಯ ಮಾಡುವುದರಿಂದ ತಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡ್ರು, ಅಂತಹದ್ದು ತಕ್ಷಣದಲ್ಲಿ ಕಳೆದುಕೊಂಡ್ರು. ಹಾಗೆ ಅಂತಲ್ಲ, ಯಾವಾಗಲೂ ಎಷ್ಟೋ ವರ್ಷಗಳ ನಂತರ ಕಳೆದುಕೊಂಡ್ರು ಅಂತಲ್ಲ, ತಕ್ಷಣದಲ್ಲಿ ಕಳೆದುಕೊಂಡ್ರು. ಅದ್ರ ಬಗ್ಗೆ ಹೇಳಬೇಕು ಅಂತ. ಅದಕ್ಕೆ ಹೇಳ್ತಾ ಇನ್ನೊಂದೇನು ಹೇಳ್ತಾರೆ? ಸ್ವರ್ಧನ್ಯಾಪೋನ ಸೇವೆಯ. ನೋಡಿ, ಭೂಲೋಕದಲ್ಲಿ ಪಾಪಗಳನ್ನು ಕಳೆಯುವಂತಹದಕ್ಕೆ ಒಂದು ಬಹಳ ಪ್ರಸಿದ್ಧವಾಗಿರುವಂತಹ ಉಪಾಯ ಏನು ಅಂತ ಹೇಳಿದ್ರೆ ಗಂಗಾ ಸ್ನಾನ. ಗಂಗೆ ಭೂಮಿಗೆ ಬಂದಿದ್ದೇನೆ ಪಾಪಗಳನ್ನು ಕಳೆಯಲು ಅಲ್ವೇ? ಸಗರನ ಪುತ್ರರ ಒಂದು ಪಾಪಗಳನ್ನ ಉದ್ಧಾರ ಮಾಡೋದಕ್ಕೆ ಭೂಮಿಗೆ ಬಂದ್ಲು ತಾನೆ ಗಂಗೆ. ಪಾಪಗಳನ್ನು ತೊಳೆಯೋದೇ ಮುಖ್ಯ ಉದ್ದೇಶ. ಅಂತಹ ಗಂಗೆಯು ಕೂಡ ಸ್ವರ್ಧುನಿ ಅಂದ್ರೆ ಗಂಗಾ. ಅಂತಹ ಗಂಗೆಯು ಕೂಡ ತತ್ಕ್ಷಣದಲ್ಲಿ ಪಾಪವನ್ನು ಮಾಡೋದಿಲ್ಲ. ಆ ಅನುಸೇವೆ, ಗಂಗೆಯ ಸೇವೆ ಮಾಡ್ತಾ ಮಾಡ್ತಾ ಹೋದ್ರೆ ಕಾಲಾಂತರದಲ್ಲಿ ಪಾಪಕ್ಷಯವಾಗ್ತದೆ. ಆದ್ರೆ ಈ ಋಷಿಮುನಿಗಳು ಯಾರ ಪಾದಾಶ್ರಯವನ್ನ ಪಡೆದರೋ ಅದರಿಂದ ತತ್ಕ್ಷಣದಲ್ಲಿ ಪಾಪಗಳೆಲ್ಲವೂ ನಾಶವಾಗ್ತವೆ, ಹೊರಟು ಹೋಗ್ತವೆ. ಅಂಥದ್ದನ್ನ ನೀನು ಹೇಳಬೇಕು. ಯಾಕೆಂದ್ರೆ ಅಂತಹ ಉಪಾಯವನ್ನ ಈ ಕಲಿಯುಗದಲ್ಲಿ ಕೇಳೋದಕ್ಕೆ ಯಾರಿಷ್ಟ ಪಡೋದಿಲ್ಲ ಹೇಳು? ಭಗವಂತನ ಉತ್ತಮ ಅವತಾರಗಳು, ಪುಣ್ಯ ಕರ್ಮಗಳು, ಯಾರಿಗೆ ಶುದ್ಧಿ, ನಾವು ಜೀವನದಲ್ಲಿ ಏನೇನೋ ಯಾವ್ದಾವ್ದೋ ಕಾರಣಗಳಿಂದ ಏನೇನೋ ನಮ್ಮ ಕೈಯಿಂದ, ಮನಸ್ಸಿನಿಂದ, ಮಾತಿನಿಂದ ಕೆಟ್ಟ ಕೆಟ್ಟ ಕೆಲಸಗಳು ಆಗಿರಬಹುದಪ್ಪ. ಅದನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಯಾರು ಬೇಡ ಅಂತಾರೆ ಹೇಳು ಅಂತ ಕೇಳಿದ್ರು. ಕೋವಾ ಭಗವತಸ್ತಸ್ಯ ಪುಣ್ಯ ಶ್ಲೋಕೆಡ್ಡ ಕರ್ಮಣಃ ಶುದ್ಧಿ ಕಾಮೋನ ಶೃಣುಯಾತ್ ಕಲಿಮಲಾಪಹಂ. ಕಲಿಯ ದೋಷವನ್ನ ತೆಗೆದುಹಾಕುವಂತಹ ಇಚ್ಛೆ ಉಳ್ಳವರು ಯಾರು ತಾನೇ ಬೇಡ ಅಂದಿ ಯಾರು ಅಂತ ಕೇಳ್ತಾರೆ. ಮುಂದಿನ ಶ್ಲೋಕ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ ಬ್ರೂಹಿನ ಶ್ರದ್ಧದಾನಾನಾಂ ಲೀಲಯಾ ದದತಃ ಕಲಾಃ ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾ ಶುಭಾಃ ಲೀಲಾ ವಿದತತಃ ಸ್ವೈರಂ ಈಶ್ವರಸ್ಯಾತ್ಮಮಾಯಯ ವಯನ್ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈಃ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿಃ. ಜ್ಞಾನಿಗಳು ಆ ಭಗವಂತನ ಅನೇಕ ಕರ್ಮಗಳನ್ನ, ಅವನು ಮಾಡಿರುವಂತಹ ಲೀಲೆಗಳನ್ನ ಈಗಾಗಲೇ ಅನೇಕ ರೀತಿಯಲ್ಲಿ ಹಾಡಿ ಹೊಗಳಿದ್ದಾರೆ. ಅವುಗಳೇ ದೊಡ್ಡ ದೊಡ್ಡ ಗ್ರಂಥಗಳಾಗಿದ್ದಾವೆ. ಆ ಎಲ್ಲ ಗ್ರಂಥಗಳನ್ನ, ಆ ಎಲ್ಲ ಹೊಗಳಿಕೆಗಳನ್ನ, ಲೀಲಾವತಾರಗಳನ್ನ, ಕರ್ಮಗಳನ್ನ ನೀನು ಸಂಗ್ರಹವನ್ನಾಗಿ ಮಾಡಿ ಅದರ ಮೇಲೆ ಶ್ರದ್ಧೆ ಇರುವಂತಹ ನಮ್ಮಗಳಿಗೆ ಎಲ್ಲವನ್ನೂ ಸೇರಿಸಿ ನಮಗೆ ತಿಳಿ ಹೇಳುವಂಥವನಾಗು. ಎಲ್ಲವನ್ನೂ ಸಂಗ್ರಹಿಸಿ ಹೇಳುವಂಥವನಾಗು. ಮತ್ತು
ಭಗವಂತನ ಅವತಾರ ಕಥೆಗಳನ್ನ ಇಲ್ಲಿ ಮತ್ತೆ ಪಿನ್ ಪಾಯಿಂಟೆಡ್ ಆಗಿ ಹೇಳ್ತಾ ಇದ್ದಾರೆ. ಹರೇ ಧೀಮನ್ ಅವತಾರ ಕಥಾ ಶುಭಾಹ. ಹೇ ಧೀಮನ್, ಹೇ ಬುದ್ಧಿಯುಳ್ಳ ಶ್ರೀ ಸೂತ ಮಹರ್ಷಿಯೇ, ಭಗವಂತನ ಅವತಾರ ಕಥಾಹ, ಅವನ ಅವತಾರಗಳು ಮತ್ತು ಅವತಾರದ ಕಥೆಗಳು. ಅವತಾರದ ಕಥೆಗಳು ಅಂದ್ರೇನು? ಅವತಾರದ ಉದ್ದೇಶ, ಅವತಾರದ ಹಿನ್ನೆಲೆ, ಅವತಾರದ ಪ್ರಯೋಜನ, ಅವತಾರದ ಲೀಲೆಗಳು, ಇಷ್ಟೆಲ್ಲವನ್ನು ಕೂಡಿರುವಂತಹ ಅವತಾರ ಕಥೆಗಳನ್ನ ನೀನು ಹೇಳಬೇಕು ಅಂತ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಭಾಗವತ ಎನ್ನುವಂತಹ ದೊಡ್ಡ ಗ್ರಂಥವಾಗಿ 18,000 ಶ್ಲೋಕಗಳಿಂದ ಕೂಡಿರುವಂತಹ ಗ್ರಂಥವಾಗಿ ಅಲ್ಲಿ ಇರುತ್ತದೆ. ಯಾರಾದ್ರೂ ಸಂಶೋಧನೆ ಅನ್ನುವಂತಹದ್ದು ಇಂಟ್ರೆಸ್ಟ್ ಇದ್ರೆ ಅವರು ಈ ಅಧ್ಯಾಯದಲ್ಲಿರುವಂತಹ ಪ್ರಶ್ನೆಗಳನ್ನ ವಿಂಗಡಿಸಿ, ಭಾಗವತದ ಕಥಾ ಭಾಗಗಳನ್ನ ವಿಂಗಡಿಸಿ ಈ ಪ್ರಶ್ನೆಗೆ ಈ ಕಥೆಗೆ ಉತ್ತರ ಎನ್ನುವಂತಹ ರೀತಿಯಲ್ಲಿ ಬರೆದ್ರೆ ಅದು ಒಂದು ಥೀಸಸ್ಸೇ ಆಗಿ ಹೋಗ್ಬಿಡುತ್ತದೆ. ಅಂತಹ ವಿಷಯಾದಿಗಳು, ಬಹಳ ವಿಷಯಗಳು ನಮಗೆ ಇದರಲ್ಲಿ ಸಿಗುವಂತಹದ್ದಾಗ್ತದೆ. ನಮಗಂತೂ ಈ ಶೌನಕರು ಹೇಳ್ತಾ ಇದ್ದಾರೆ, ನಮಗಂತೂ ಈ ಕಥೆ, ಭಗವಂತನ ಕಥೆ ಕೇಳುವುದರಲ್ಲಿ, ಅದರಲ್ಲಿಯೂ ಕೃಷ್ಣಾವತಾರದ ಕಥೆಗಳನ್ನು ಮತ್ತು ಇತರ ಅವತಾರದ ಕಥೆಗಳನ್ನು ಕೇಳುವುದರಲ್ಲಿ ಸಾಕು ಅಂತ ಅನ್ಸೋದೇ ಇಲ್ಲ. ನ ವಿತೃಪ್ಯಾಮಹ, ತೃಪ್ತಿ ಅಂದ್ರೆ ಸಾಕು ಅನ್ನುವ ಭಾವನೆ. ನ ವಿತೃಪ್ಯಾಮಹ, ನಮಗೆ ಸಾಕು ಅನ್ನೋ ಭಾವನೆ ಬರೋದೇ ಇಲ್ಲ. ಸಾಧಾರಣವಾಗಿ ಸಾಕು ಅನ್ನೋ ಭಾವನೆ ಯಾವಾಗ ಬರ್ಬೋದು ಹೇಳಿ? 3 ಕಾರಣಗಳಿಂದ ಬರಬಹುದು. ಒಂದು, ಹೊಟ್ಟೆ ತುಂಬಿದಾಗ. ಎರಡನೇದ್ದು, ಅದು ಏನಿದೆ ರುಚಿ ಅಂತ ಗೊತ್ತಾಗದೇ ಇರುವಾಗ. ಮೂರನೇದ್ದು, ಅದರಲ್ಲಿ ರುಚಿನೇ ಇಲ್ಲದೆ ಇರುವಾಗ. ಹೌದಾ? ಈ 3 ಕಾರಣಗಳಿಂದ ನಮಗೆ ಸಾಕಪ್ಪ ಅಂತ ಅನ್ನಿಸ್ಬಹುದು. ಆದ್ರೆ ಶೌನಕರು ಹೇಳ್ತಾ ಇದ್ದಾರೆ, ಈ ಭಗವತ್ ಕಥಾ ಎನ್ನುವಂತಹ ಅಮೃತ ರಸಪಾನ ಮಾಡುವಾಗ ನಮಗೆ ಸಾಕು ಎನ್ನುವಂತಹ ಭಾವನೆ ಬರೋದೇ ಇಲ್ಲ. ಯಾಕೆ ಗೊತ್ತೇನು? ರಸಜ್ಞಾನಂ ಸ್ವಾದು ಪದೇ ಪದೇ, ಹೆಜ್ಜೆನಲ್ಲಿ ರಸ ಇದೆ ಇದರಲ್ಲಿ. ಕೇಳ್ತಾ ಹೋದಂತೆ ಹೆಜ್ಜೆನಲ್ಲಿ ಪ್ರತಿ ಶ್ಲೋಕದಲ್ಲಿಯೂ ಇದರಲ್ಲಿ ರಸಾಸ್ವಾದ, ಅಮೃತ ರಸಾಸ್ವಾದ ಅನ್ನುವಂತಹದ್ದಿದೆ. ಆದ್ರಿಂದ ನಮಗೆ ಕೇಳುವುದರಲ್ಲಿ ನಾವು ಬಹಳ ಶ್ರದ್ಧೆಯಿಂದ ಕೇಳ್ತೀವಿ ಅಂತ. ಇದರಲ್ಲಿ ಇನ್ನೊಂದು ಸೂಚ್ಯವಾದಂತಹ ಅರ್ಥವನ್ನು ನಾವು ಹುಡುಕಬಹುದು. ಕೇಳುಗರಿಗೆ ಎಲ್ಲಿವರೆಗೂ ಆಸಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆಯೋ ಅಲ್ಲಿವರೆಗೆ ಹೇಳುಗರಿಗೂ ಆಸಕ್ತಿ ಶ್ರದ್ಧೆ ಇರ್ತದೆ. ನಾವು ಅನೇಕ ಕಡೆ ಉಪನ್ಯಾಸ ಪ್ರವಚನಾದಿಗಳಲ್ಲಿ ಹೋದಾಗ ಉಪನ್ಯಾಸ ಪ್ರಾರಂಭವಾಗುವ ಅವ್ರು ಹೀಗೆ ಕೂತಿರ್ತಾರೆ ಟೆನ್ಷನ್ ಆಗಿ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೀಗೆ ಬಂದು ಕೂಡ್ತಾರೆ. ಅವಾಗ ಏನಾಯ್ತು, ನಾವು ಹೋಗಿ ಅದು ಸ್ಟೇಜ್ ಮೇಲೆ ಚೀಟಿ ಎಲ್ಲ ಕೊಡ್ತಾರಲ್ಲ, ಅದು ನಮ್ಗೆ ಚೀಟಿ ಇದ್ದಂಗೆ, ಸಾಕು ಇನ್ಮೇಲೆ ಆದಷ್ಟು ಬೇಗ ನೀವು ಉಪಸಂಹಾರ ಮಾಡಿ ಅನ್ನೋದು ಸಿಗ್ನಲ್. ಅದು ಅಂದ್ರೆ ಏನರ್ಥ? ವಕ್ತೃವಿಗೆ ಉತ್ಸಾಹ ಮತ್ತು ಶ್ರದ್ಧೆಗಳು ಶ್ರೋತೃವಿನಿಂದಲೇನೆ ಬರ್ತದೆ. ಇದನ್ನ ಶೌನಕಾದಿಗಳು ಸೂತರಿಗೆ ಖಾತ್ರಿ ಪಡಿಸ್ತಾ ಇದ್ದಾರೆ. ನಮ್ಮ ಶ್ರೋತೃತ್ವದ ಬಗ್ಗೆ ನೀವು ಅನುಮಾನ ಪಡಬೇಡಿ, ನಮಗೆ ಸಾಕು ಅನ್ನೋ ತೃಪ್ತಿನೇ ಆಗೋದಿಲ್ಲ. ನೀವು ಕಥೆ ಹೇಳ್ತಾ ಇರಿ, ನಾವು ಕೇಳ್ತಾನೆ ಇರ್ತೀವಿ, ಶ್ರದ್ಧೆಯಿಂದ ಕೇಳ್ತೀವಿ ಅನ್ನುವಂತಹ ಭರವಸೆ ಅಲ್ಲಿ ಕೊಡ್ತಾ ಇದ್ದಾರೆ. ಈಗ ಮತ್ತೆ ಪಿನ್ ಪಾಯಿಂಟೆಡ್ ಆಗಿ ಮತ್ತೆ ಮುಂದಿನ ಪ್ರಶ್ನೆಯನ್ನು ಕೇಳ್ತಾನೆ. 20ನೇ ಶ್ಲೋಕ. ಕೃತವಾನ್ ಕಿಲ ವೀರ್ಯಾಣಿ ರಾಮೇಣ ಸಹ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಗೂಢಃ ಕಪಟ ಮಾನುಷಃ ಕಲಿಮಾಗತ ಮಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನಾ ದೀರ್ಘಸತ್ರೇಣ ಕಥಾಯಾಂ ಸಕ್ಷಣಾ ಹರೇಃ ತನ್ನಃ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ಥಿತಿರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರ ಇವಾರ್ಣವಾಂ ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮವರ್ಮಣಿ ಸ್ವಾಂ ಕಾಷ್ಠಾ ಮಧುನೋಪೇತೆ ಧರ್ಮಃ ಕಶರಣಂ ಗತಃ. ಕೃತವಾನ್ ಕಿಲ ವೀರ್ಯಾಣಿ, ವೀರ್ಯಗಳು ಅಂತ ಹೇಳಿದ್ರೆ ಪರಾಕ್ರಮಗಳು. ಕೃಷ್ಣ ಅವತಾರ ಪಡೆದುಕೊಂಡು ಅನೇಕ ಪರಾಕ್ರಮಗಳನ್ನು ಮಾಡಿದ ತಾನೆ. ರಾಮೇಣ ಸಹ ಕೇಶವಃ, ರಾಮನಿಂದ ಸೇರಿಕೊಂಡು ಅಂತ. ರಾಮ ಅಂದ್ರೆ ಬಲರಾಮನ ಹೆಸರು, ಮೂಲದಲ್ಲಿರುವಂತಹ ಹೆಸರು ಇಟ್ಟಿದ್ದವನಿಗೆ ಬಲರಾಮ ಅಂತ ಇಡ್ಲಿಲ್ಲ, ರಾಮ ಅಂತಲೇನೆ ಹೆಸರಿಟ್ಟಿದ್ದು. ಅವನು ಬಲಶಾಲಿಯಾಗಿದ್ದ ಅನ್ನೋ ಕಾರಣದಿಂದ ಅವನಿಗೆ ಬಲರಾಮ ಅಂತ ಬಂತು. ಪುರಾಣಗಳಲ್ಲೆಲ್ಲ ಕಡೆಯಲ್ಲೂ ರಾಮ ಅಂತಲೇನೆ ಅವನಿಗೆ ಕರೀತಾರೆ. ಈ
ಜ್ಯೋತಿಷ್ಯದಲ್ಲಿ ಮತ್ತು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಗಣಿತ ಇತ್ಯಾದಿ ಶಾಸ್ತ್ರಗಳಲ್ಲಿ ಸಂಖ್ಯೆಗಳನ್ನ ಹೆಸರುಗಳ ಮೂಲಕ ಸೂಚ್ಯಗಳ ಮೂಲಕ ಹೇಳುವಂತಹದ್ದು ಒಂದು ರೂಢಿ. ಯಾಕೆಂದ್ರೆ ಎಲ್ಲಾ ಶಾಸ್ತ್ರೀಯ ಗ್ರಂಥಗಳು ಶ್ಲೋಕ ರೂಪದಲ್ಲಿ ಬರೆದಿರುವುದರಿಂದ, ಶ್ಲೋಕ ಬರೀಬೇಕಾದರೆ ಛಂದಸ್ಸು ಅನಿವಾರ್ಯವಾಗಿರುವುದರಿಂದ ಆ ಛಂದಸ್ಸಿಗೆ ಹೊಂದಬೇಕಾದ್ರೆ ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ ಹೀಗೆ ಸಂಖ್ಯೆಗಳನ್ನೇ ಇದ್ದಂತೆ ಹೇಳ್ತಾ ಇದ್ದಾಗೆ 1947 ಸಪ್ತಚತ್ವಾರಿಂಶತ್ಯುತ್ತರ ನವದಶ ಶತತಮೆ ಅಂತೆಲ್ಲ ಹೀಗೆ ಉದ್ದಕವಾಗಿ ಹೇಳಿದ್ರೆ ಆ ಛಂದಸ್ಸಿನಲ್ಲಿ ಕೂಡೋದಿಲ್ಲ. ಆ ಛಂದಸ್ಸಿನಲ್ಲಿ ಕೂಡಿಸ್ಬೇಕು ಅನ್ನೋ ಕಾರಣದಿಂದ ಈ ಸಂಖ್ಯೆಗಳಿಗೆ, ಅಂಕಿಗಳಿಗೆ 1 ರಿಂದ 0, ಜಾಸ್ತಿ 15, 16, 17, 28 ಹೀಗೂ ಹೋಗ್ಬಹುದು. ಎಲ್ಲಿವರೆಗೆ ಬೇಕಾದ್ರೆ ಅವ್ರು ಮಾಡ್ಕೊಳ್ಬಹುದು. ಒಂದೊಂದಕ್ಕೆ ಒಂದೊಂದು ಹೆಸರುಗಳನ್ನು ಕೋಡ್ ವರ್ಡ್ ಆಗಿ ಕೊಟ್ರು. ಅದನ್ನ ಜ್ಯೋತಿಷದಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಬಳಸ್ಕೊಂಡ್ರು. ಅಂತಹ ಒಂದು ಪದ ರಾಮ ಅಂತ. ರಾಮ ಅಂದ್ರೆ 3 ಅಂತ ಅರ್ಥ. ರಾಮ ಅಂತ ಪದ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ನೀವು 3 ಸಂಖ್ಯೆ ತೆಗೆದುಕೊಳ್ಬೇಕು ಅಂತ. ಯಾಕೆ ಗೊತ್ತೇನು? ಪುರಾಣಗಳಲ್ಲಿ 3 ರಾಮರು ಇದ್ದಾರೆ ಅಂತ. ಯಾರ್ಯಾರು ಹೇಳಿ? ಒಂದು ಪರಶುರಾಮ, ಒಂದು ಬಲರಾಮ, ಇನ್ನೊಂದು ಶ್ರೀರಾಮ. ಅವರ ಹೆಸರು ರಾಮನೇ. ಅವನು ಗುರುತಿಸೋದಕ್ಕೆ ಅವನಿಗೆ ಪರಶುರಾಮ, ಕೈಯಲ್ಲಿ ಪರಶು ಅಸ್ತ್ರ ಇರ್ತದೆ ಅನ್ನೋದ್ರಿಂದ ಅವನಿಗೆ ಪರಶುರಾಮ ಅಂತ ಹೆಸರು ಬಂತು. ಇವನು ಬಹಳ ಬಲಶಾಲಿಯಾಗಿರುವುದರಿಂದ ಬಲರಾಮ ಅಂತ ಹೆಸರು ಬಂತು. ಮತ್ತು ಇನ್ನೊಬ್ಬನು ಅವನು ರಾಮಚಂದ್ರನು ರಾಮ ಅಂತ ಹೆಸರು ಬಂತು. ಆದ್ರಿಂದ ಕೃಷ್ಣನ ಅಣ್ಣನ ಹೆಸರು ರಾಮ ಅಂತಲೇನೆ. ರಾಮೇಣ ಸಹ ಕೇಶವ, ರಾಮನಿಂದ ಕೂಡಿಕೊಂಡು ಕೇಶವನು ಅನೇಕ ಪರಾಕ್ರಮ ಕರ್ಮಗಳನ್ನು ಮಾಡಿದ್ನಲ್ಲ. ಅನೇಕ ಪರಾಕ್ರಮಗಳು ಅಂದ್ರೆ ಏನು? ಗೋವರ್ಧನಗಿರಿ ಎತ್ತೋದು ಕಡಿಮೆ ಪರಾಕ್ರಮವೇ? ಕಿರುಬೆರಳಲ್ಲಿ ಅಂತಹ ಅನೇಕ ಪರಾಕ್ರಮ ಕೆಲಸಗಳನ್ನು ಮಾಡಿದ್ನಲ್ಲ. ಅಷ್ಟೇ ಅಲ್ಲದೆ ಅತಿಮರ್ತ್ಯಾನಿ ಭಗವಾನ್, ಅತಿಮಾನುಷ ಕೆಲಸಗಳನ್ನು ಮಾಡಿದವನು. ಯಮುನೆಯಲ್ಲಿ ಒಳಗಡೆ ಹೋಗಿ ಕಾಳಿ ಮರ್ದನವನ್ನು ಮಾಡಿ ಬರುವಂತಹದ್ದು ಸಾಮಾನ್ಯ ಕೆಲಸವಾಗಿತ್ತೇನು? ಹೀಗೆ ಅನೇಕ ಇಡೀ ನಗರವನ್ನೇ ಯಾರಿಗೂ ಗೊತ್ತಾಗದೇ ಇರುವಂತೆ ಇಡೀ ನಗರವನ್ನೇ ಒಂದು ಕಡೆಯಿಂದ ಎತ್ತಿ ಇನ್ನೊಂದು ಕಡೆಗೆ ಮಥುರೆಯಿಂದ ದ್ವಾರಕಕ್ಕೆ ತೆಗೆದುಕೊಂಡು ಬರುವಂತಹದ್ದು ಅದೇನು ಮಾನುಷ ಶಕ್ತಿ ಏನು? ಅತಿ ಮಾನವೀಯ ಕೆಲಸ. ಹೀಗೆ ಅನೇಕ ಕೆಲಸಗಳನ್ನು ಮಾಡಿರುವಂತಹದ್ದು. ಅವನು ಹಾಗೆ ಮಾಡಿದ್ದಕ್ಕೆ ಗೂಢ, ಅವನು ಬಹಳ ಗೂಢನಾಗಿದ್ದಾನೆ ಕೃಷ್ಣ. ಆ ಗೂಢವನ್ನ ನೀವು ಗುಪಿತವನ್ನ ಇಲ್ಲಿ ಉದ್ಘಾಟನೆಗೊಳಿಸಬೇಕು ಅನ್ನೋದು ಅವರ ಅಪೇಕ್ಷೆ. ಮತ್ತು ಕಪಟ ಮಾನುಷ. ಕಪಟ ಮಾನುಷ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಹೇಳಿದಾಗ ಯಾರ ಮೋಸ ಮಾಡ್ತಾರೋ ಅವನಿಗೆ ಕಪಟಿ ಅಂತ ಕರಿತೀವಿ ಅಂತ ಅರ್ಥ ಆಗ್ತದೆ. ಆದ್ರೆ ಸಂಸ್ಕೃತ ಹಾಗಲ್ಲ. ಸಂದರ್ಭ ನೋಡ್ಕೊಂಡು, ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ನೋಡ್ಕೊಂಡು ಅರ್ಥೈಸಬೇಕು. ಅದಕ್ಕೆ ವಿತ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಹೇಳ್ತೀವಲ್ವ, ಇಲ್ಲಿ ಬಹಳ ವಿವಕ್ಷೆ ಅಂತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಅರ್ಥೈಸಬೇಕು. ಕಪಟ ಮಾನುಷ ಅಂತ ಹೇಳಿದ್ರೆ ನಿಜವಾಗಲೂ ಅವನು ಮನುಷ್ಯನಲ್ಲ, ಮನುಷ್ಯನಂತೆ ತೋರ್ಕೊಳ್ತಾನೆ ಅನ್ನೋದು ಕಪಟ ಮಾನುಷ ಅನ್ನೋದಕ್ಕೆ ಅರ್ಥ. ಹಾಗಿರುವಂಥವನು ಅವನ ಪರಾಕ್ರಮಗಳನ್ನು ತಿಳಿಸ್ಬೇಕು ಅಂತ ಕೇಳಿಕೊಂಡು ಇವಾಗ ತಮ್ಮ ಸ್ಥಿತಿಯನ್ನು ಹೇಳ್ತಾರೆ. ನಾವು ಇವಾಗ ಕಲಿಪ್ರವೇಶ ಆಯಿತು, ಕಲಿಪ್ರವೇಶ ಆದ್ಮೇಲೆ ಧರ್ಮ ಹ್ರಾಸವಾಗ್ತದೆ. ಆದ್ರಿಂದ ನಾವು ಈ ಕ್ಷೇತ್ರದಲ್ಲಿ ದೀರ್ಘಕಾಲದಲ್ಲಿ ನಡೆಯುವಂತಹ ಸತ್ರವನ್ನು ಮಾಡ್ತಾ ಇದ್ದೀವಿ. ಆ ಸತ್ರದಲ್ಲಿ ಮಧ್ಯಾಹ್ನದ ಹೊತ್ತು ಭೋಜನವಾದ ಮೇಲೆ ಯಜ್ಞಯಾಗ ಕಲಾಪಗಳೇನೂ ಇರುವುದಿಲ್ಲ. ಆ ಕಾಲದಲ್ಲಿ ಈ ರೀತಿಯ ಕಥೆಗಳನ್ನ, ಪುರಾಣಗಳನ್ನ ಕೇಳಿ ಜ್ಞಾನವೃದ್ಧಿ ಮಾಡಿಕೊಳ್ಳೋದು, ಜ್ಞಾನ ಸಂಪಾದನೆ ಮಾಡಿಕೊಳ್ಳೋದು ಅನ್ನೋದರ ಉದ್ದೇಶವಾಗಿದೆ. ಆದ್ರಿಂದ ತಾವುಗಳು ಇಲ್ಲಿ ನಮಗೆ ಸಿಕ್ಕಿದ್ದು ತ್ವನ್ನ ಸಂದರ್ಶಿತೋದ್ಧಾತ್ರ. ಧಾತ ಅಂತ ಹೇಳಿದ್ರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಭಗವಂತನಿಂದ ಮಾಡಿರುವಂತಹ ಒಂದು ವಿಸ್ಮಯನೇ ಹೌದು. ನೀವುಗಳು ಇಲ್ಲಿ ನಮಗೆ ಅನಾಯಾಸವಾಗಿ ಸಿಕ್ಕಿರುವಂತಹದ್ದು. ನಾವ್ ಹೇಳ್ತೀವಲ್ಲ, ಏನು ಬಹಳ ದಿವಸ ಆದ್ಮೇಲೆ ಬಂದ್ಬಿಟ್ರಿ, ನೀವು ಸಿಕ್ಕಿದ್ ಬಹಳ ಒಳ್ಳೇದಾಯ್ತು ಅಂತೆಲ್ಲ ಮಾತಾಡ್ತೀವಲ್ಲ, ಹಾಗೆ ನೀವು ಇಲ್ಲಿ ಬಂದಿರುವಂತಹದ್ದು ತಮ್ಮ ದರ್ಶನ ಆಗಿರುವಂತಹದ್ದು ಭಗವಂತನ ವಿಧಿಯ ಆಟವೇ ಆಗಿದೆ. ಆದ್ರಿಂದ ನೀವು ನಮ್ಗೆ ಇಲ್ಲಿ ಸೇರಿದ್ದೀರಿ. ನೀವು ಬಂದು ಹೇಳಿರುವಂತಹದ್ದು ಹೇಗಿದೆ ಅಂತ ಹೇಳಿದ್ರೆ, ಕಲಿಂ ಸತ್ವಹರಂ ಪುಂಸಾಂ ಕರ್ಣಾಧಾರ ಇವಾರ್ಣವಾಂ. ನೀವು ಹೇಳುವಂತಹ ಈ ಪುಣ್ಯ ಕಥೆಗಳೇನಿದ್ದಾವೆ,
ಕಲಿಯ ಒಂದು ಪ್ರಭಾವವನ್ನ ಹರಣ ಮಾಡುವಂತಹದ್ದು, ಕಲಿ ಪ್ರಭಾವವನ್ನ ನಾಶ ಮಾಡುವಂತಹದ್ದು. ಅಷ್ಟೇ ಅಲ್ಲದೆ ಕರ್ಣಾಧಾರ ಇವ ಅರ್ಣವಾಂ. ಅರ್ಣವ ಅಂದ್ರೆ ಸಮುದ್ರ. ಸಂಸಾರ ಸಮುದ್ರವನ್ನ ದಾಟಿಸುವುದಕ್ಕೆ ನೀವುಗಳು ಕರ್ಣಧಾರ ಇದ್ದಂತೆ ಅಂತ. ಕರ್ಣಧಾರ ಅಂದ್ರೆ ಹುಟ್ಟು ಅಂತ ಹೇಳ್ತೀವಲ್ವಾ, ನಾವನ್ನ ಹಡಗನ್ನ ನಡೆಸೋದಕ್ಕೆ ಹುಟ್ಟು ಹಾಕೋದು ಅಂತ ಹೇಳ್ತಾರಲ್ಲ. ಒಂದು ಮರದ ಹಲಗೆ ಇರ್ತದೆ, ಅದರಿಂದ ನೀರನ್ನ ಹಿಂದಕ್ಕೆ ತಳ್ತಾರೆ, ಅದಕ್ಕೆ ಹುಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಕರ್ಣಧಾರ ಅಂತ ಹೆಸರು ಸಂಸ್ಕೃತದಲ್ಲಿ. ನೀವು ಸಿಕ್ಕಿದ್ದು ನಮಗೆ ಸಂಸಾರ ದಾಟಬೇಕಾದ್ರೆ ದೋಣಿಗೆ ಹುಟ್ಟು ಹಾಕಿದಂತೆ. ದೋಣಿ ಅಂದ್ರೆ ಅದು ಜ್ಞಾನ, ಅದನ್ನ ನಡೆಸ್ಬೇಕಲ್ಲ, ಅದನ್ನು ತಿಳಿಸಿಕೊಡುವಂಥವ್ರು ನೀವು ಶುಕಮುನಿಗಳು. ಇಲ್ಲಿ ನಮಗೆ ಸಂಪ್ರಾಪ್ತರಾಗಿದ್ದೀರಿ, ದರ್ಶನವನ್ನು ನೀಡಿದ್ದೀರಿ ಅಂತ ಹೇಳ್ತಾ, ಬ್ರೂಹಿ ಯೋಗೀಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮವರ್ಮಣೆ ಸ್ವಾಂ ಕಾಷ್ಠಾಮಧನೋಪೇತೆ ಧರ್ಮ ಕಶರಣಂ ಗತಃ. ಕೊನೆಯದಾಗಿರುವಂತಹ ಪಿನ್ ಪಾಯಿಂಟೆಡ್ ಪ್ರಶ್ನೆ. ಭಗವಂತನು ಕೃಷ್ಣನು ಸ್ವಾಂ ಕಾಷ್ಠಾಂ ಉಪೇತೆ, ತನ್ನ ನಿಜ ರೂಪವನ್ನ ಪಡೆದ ಮೇಲೆ, ತನ್ನ ಸ್ವಸ್ವರೂಪವನ್ನ ಹೊಂದಿದ ಮೇಲೆ, ಧರ್ಮ ಕಹ ಶರಣಂ ಗತಂ, ಧರ್ಮ ಯಾರಿಗೆ ಶರಣಾಯಿತು? ಯಾಕೆ ಅಂದ್ರೆ ಭಗವಂತನ ಅವತಾರ ಆಗಿದ್ದಾಗ ಯಾತಕ್ಕೆ ಹೇಳಿ? ಧರ್ಮ ಸಂಸ್ಥಾಪನಾರ್ಥಾಯ. ಧರ್ಮದ ಸಂಸ್ಥಾಪನೆಗೆ ತಾನೆ ಭಗವಂತನ ಅವತಾರ ಆಗಿರೋದು. ಇವಾಗ ಭಗವಂತನ ಅವತಾರ ಮುಗೀತು, ಅವನು ತನ್ನ ಇದಕ್ಕೆ ಹೋದ, ತನ್ನ ಸ್ವಂತ ಪರಂಧಾಮಕ್ಕೆ ಅಂತ ಹೇಳಿ ಅವನ ತನ್ನ ನಿಜ ರೂಪದಲ್ಲಿ ಅಂತ ಹೇಳಿದ್ರೆ ಸ್ವಸ್ವರೂಪನಲ್ಲಿ ಒಂದಾದ. ಇವಾಗ ಧರ್ಮದ ಗತಿ ಏನಾಯ್ತು? ಧರ್ಮ ಯಾರ ಆಶ್ರಯ ಪಡೆಯಿತು? ಅದನ್ನೆಲ್ಲ ಹೇಳಬೇಕು ಅನ್ನಂತ ಇಲ್ಲಿಗೆ ಶ್ರೀಮದ್ ಭಗವತೆ ಮಹಾಪುರಾಣೆ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೆ ಪ್ರಥಮೋಧ್ಯಾಯ ಶೌನಕಾದಿ ಪ್ರಶ್ನರೂಪ ಪ್ರಥಮೋಧ್ಯಾಯ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ ಅಂದ್ರೆ ಮುಂದಿನ ಕ್ಲಾಸಲ್ಲಿ ಈ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಹೇಳ್ತಾರೆ ಸೂತರು ಅನ್ನುವಂತಹದ್ದನ್ನ ಮುಂದೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಗುರುಗಳೇ, ಕ್ಲಾರಿಫಿಕೇಶನ್. ನೀವೆಲ್ಲ ಅನಂತನ ಹಬ್ಬ ಮಾಡ್ತೀರಾ ಅಲ್ವಾ? ಇಲ್ವಾ ನಿಮ್ಗೆಲ್ಲ? ನಾಳೆನಾ ನಾಡಿದ್ದ ಅಷ್ಟು ಗೊತ್ತಾಗ್ಬೇಕು ನಂಗೆ. 17ನೇ ತಾರೀಕು ಅನಂತ ವ್ರತ ಮಾಡಿ. ಹೌದಾ? ಥ್ಯಾಂಕ್ ಯು. ಸರಿ, ಅದೇ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಕೇಳಿದೆ. ಅದೇ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗುರುಗಳೇ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ.